ರಾಮೇಶ್ವರಂ ಕೆಫೆ ರುಚಿಯಾದ ಖಾದ್ಯಗಳಿಗೆ ಫೇಮಸ್. ಸದ್ಯ ಗಿಜಿಗಿಡುವ ಈ ರಾಮೇಶ್ವರಂ ಕೆಫೆಯಲ್ಲಿ ರುಚಿಕರ ಖಾದ್ಯಗಳನ್ನು ಸವಿಯುತ್ತಿದ್ದವರಿಗೆ ಈ ಬ್ಲಾಸ್ಟ್ ಆಘಾತ ಆಗಿದೆ. ವೈಲ್ಡ್ ಫೀಲ್ಡ್ನ ಬ್ರೂಕ್ ಫೀಲ್ಡ್ ಸಮೀಪ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಆಗಿ ಹೋಗಿದೆ. ರಾಮೇಶ್ವರಂ ಕೆಫೆ ಬೆಂಗಳೂರಿನ ಟೆಕ್ಕಿಗಳು ಮತ್ತು ಸಾಮಾನ್ಯ ಜನರ ಪಾಲಿಗೆ ಫೇವರೇಟ್ ಹೋಟೆಲ್. ಅದರಲ್ಲೂ ಎಷ್ಟೋ ಜನರು ಈ ಹೋಟೆಲ್ನಲ್ಲೇ ಪ್ರತಿದಿನ ಊಟ ತಿಂಡಿನ ಮಾಡ್ತಾರೆ. ನೀವು ಇಲ್ಲಿ ಒಂದು ಇಡ್ಲಿ ತಗೋಬೇಕು ಅಂದರೆ ಎಷ್ಟೋ ಹೊತ್ತು ಕಾಯಬೇಕು. ಈ ರೀತಿ ಕ್ರೌಡ್ ಇರುತ್ತೆ. ಜನರು ನೊಣಗಳ ರೀತಿ ಮುತ್ತಿಕೊಂಡೇ ಇರ್ತಾರೆ. ಹಾಗಾದರೆ ಈ ಕೆಫೆ ಮಾಲೀಕರು ಅಂದರೆ ಹೋಟೆಲ್ ಓನರ್ಗೆ ಪ್ರತಿ ತಿಂಗಳು ಈ ಹೋಟೆಲ್ನಿಂದ ಸಿಗುವ ಹಣ ಎಷ್ಟು ಕೋಟಿ ರೂಪಾಯಿ ಗೊತ್ತಾ? ಅಂದರೆ ಹೀಗೆ ಕೋಟಿ ದುಡಿಯುವ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆದಾಯ ಹೇಗಿದೆ? ಈ ಪ್ರತಿಷ್ಠಿತ ಹೋಟೆಲ್ ರಾಮೇಶ್ವರಂ ಕೆಫೆ ಕಟ್ಟಿ ಬೆಳೆಸಿರುವ ದಿವ್ಯಾ ರಾವ್ ಬಗ್ಗೆ ನಿಮಗೆಷ್ಟು ಗೊತ್ತು? ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಮೇಶ್ವರಂ ಕೆಫೆಯಲ್ಲಿ ಏಕಾಏಕಿ 2 ಬ್ಲಾಸ್ಟ್ ಸಂಭವಿಸಿದೆ. ಘಟನೆಯಲ್ಲಿ ಕೆಲವರು ಗಾಯಗೊಂಡಿದ್ದಾರೆ. ಅಷ್ಟಕ್ಕೂ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದ್ದು ಹೇಗೆ? ಘಟನೆಗೆ ಸಿಲಿಂಡರ್ ಸ್ಫೋಟ ಕಾರಣನ ಘಟನೆಯ ಇಂಚಿಂಚು ಮಾಹಿತಿಯನ್ನು ರಾಮೇಶ್ವರಂ ಕೆಫೆಯ ಸಂಸ್ಥಾಪಕಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕಿ ದಿವ್ಯಾ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ. ಕೆಫೆಯ ಕೈ ತೊಳೆಯುವ ಏರಿಯಾದಲ್ಲಿ ಬ್ಲಾಸ್ಟ್ ಆಗಿದೆ. ಅಲ್ಲಿ ಹ್ಯಾಂಡ್ ವಾಶ್, ಡಸ್ಟ್ಬಿನ್ ಹಾಗೂ ತಿಂಡಿ ತಿಂದ ತಟ್ಟೆಗಳು ಇಡೋದಕ್ಕೆ ಜಾಗ ಇದೆ. ಆ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ. ಅಲ್ಲಿ ಯಾವುದೇ ತರಹದ ಸಿಲಿಂಡರ್ ಇರಲಿಲ್ಲ. ಬ್ಲಾಸ್ಟ್ ಆಗುವಂಥ ಯಾವುದೇ ವಸ್ತುಗಳು ಕೂಡ ಇರಲಿಲ್ಲ. ಎಲ್ಲವೂ ಕಿಚನ್ ಏರಿಯಾದಲ್ಲಿ ಇತ್ತು. ನಮ್ಮ ಯಾವುದೇ ಇಕ್ವಿಪ್ಮೆಂಟ್ ಕೂಡ ಬ್ಲಾಸ್ಟ್ ಆಗಿಲ್ಲ. ನಮ್ಮ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಎಂದು ಮಾಧ್ಯಮಗಳಿಗೆ ರಾಮೇಶ್ವರಂ ಕೆಫೆ MD ದಿವ್ಯಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಯಾರೋ ಕಸ್ಟಮರ್ ಬಂದು ಅಲ್ಲಿ ಬ್ಯಾಗ್ ಇಟ್ಟು ಹೋಗಿದ್ದಾರೆ. ಆ ಬ್ಯಾಗಿಂದ ಬ್ಲಾಸ್ಟ್ ಆಗಿದೆ. 2 ಬಾರಿ ಬ್ಲಾಸ್ಟ್ ಆಗಿದೆ. 10 ಸೆಕೆಂಡ್ ಅಂತರದಲ್ಲಿ 2 ಬ್ಲಾಸ್ಟ್ ಆಗಿದೆ. 4 ಜನರಿಗೆ ಏಟು ಬಿದ್ದಿದೆ. ಒಬ್ಬ ಕಸ್ಟಮರ್ ಮತ್ತು ನಮ್ಮ 3 ಸ್ಟಾಫಿಗೆ ಏಟಾಗಿದೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ದೇವರ ದಯೆಯಿಂದ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಎಂದು ದಿವ್ಯಾ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರು ಕೋಟ್ಯಾಂತರ ಜನಗಳಿಗೆ ಜೀವನ ಮತ್ತು ಜೀವ ಕೊಟ್ಟ ನಗರ. ಇಂತಹ ಬೆಂಗಳೂರು ನಗರಕ್ಕೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಾವಿರಾರು ಜನಗಳು ಬರ್ತಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಳ್ತಾರೆ. ಹೀಗೆ ಕಷ್ಟಪಟ್ಟು ಬದುಕುವ ಜನಗಳಿಗೆ ಬೆಂಗಳೂರು ಎಂದಿಗೂ ಮೋಸ ಮಾಡಿಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಬೇರೆಯವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡ್ತಾರೆ. ಅಂದರೆ ಹೋಟೆಲ್ ಉದ್ಯಮ ಆರಂಭಿಸಿ ಸಣ್ಣದಾಗಿ ಶುರು ಮಾಡಿ ಕೋಟಿ ಗಳಿಸ್ತಾ ಇದ್ದಾರೆ. ಅಂಥವರೆಲ್ಲ ಸಾಲಿನಲ್ಲಿ ರಾಮೇಶ್ವರಂ ಕೆಫೆಯ ಸಂಸ್ಥಾಪಕಿ ದಿವ್ಯಾ ರಾವ್ ಮತ್ತು ಅವರ ಪತಿ ಕೂಡ ಸೇರ್ತಾರೆ. ರಾಘವೇಂದ್ರ ರಾವ್ ಅವರು ಶೇಷಾದ್ರಿಪುರಂನಲ್ಲಿ ಒಂದು ಸಾಮಾನ್ಯ ಫುಡ್ ಕಾರ್ಟ್ ಒಂದನ್ನು ನಡೆಸ್ತಿದ್ರು. ಅದರಲ್ಲಿ ಅವರಿಗೆ ಸುಮಾರು 20 ವರ್ಷಗಳ ಅನುಭವ ಕೂಡ ಇತ್ತು. ದಿವ್ಯಾ ಅವರನ್ನು ಮದುವೆಯಾದ ಮೇಲೆ ಇಬ್ಬರು ಸೇರಿ ಹೋಟೆಲ್ ಉದ್ಯಮವನ್ನು ಶುರು ಮಾಡ್ತಾರೆ. ಹೋಟೆಲ್ ಉದ್ಯಮ ನಿಲ್ಲುವುದು ಬಂಡವಾಳದ ಮೇಲೆ ಅಲ್ಲ, ಕೈಯಲ್ಲಿ ಇರುವ ಹಣವನ್ನು ಹೇಗೆ ಬಳಕೆ ಮಾಡಿಕೊಳ್ತಾರೆ ಎಂಬುದರ ಮೇಲೆ ನಿರ್ಧಾರ ಆಗುತ್ತೆ. ಇರುವ ಅಲ್ಪ ಸ್ವಲ್ಪ ಹಣದಲ್ಲೇ ಸಣ್ಣ ಹೋಟೆಲ್ ಕಟ್ಟಿ ಇದೀಗ ಕೋಟಿ ದುಡಿಯುವ ಹಂತಕ್ಕೂ ಕೆಲವರು ಹೋಗಿದ್ದಾರೆ. ಈ ಸಾಲಿನಲ್ಲಿ ಇದೀಗ ರಾಮೇಶ್ವರಂ ಕೆಫೆ ಕೂಡ ಸೇರುತ್ತೆ. ಇನ್ನು ನಮ್ಮ ದಿವಂಗತ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮಸ್ಥಳಕ್ಕೆ ಗೌರವ ಸಲ್ಲಿಸಲು ಅವರು ರಾಮೇಶ್ವರ ಎಂಬ ಹೆಸರನ್ನು ಕೂಡ ಇಡ್ತಾರೆ. ಈ ಕೆಫೆ 10x10 ಮತ್ತು 10x15 ಚದರ ಅಡಿ ಜಾಗದಲ್ಲಿ ಶುರುವಾಗಿ ಪ್ರತಿ ತಿಂಗಳಿಗೆ 4 ರಿಂದ 5 ಕೋಟಿ ರೂಪಾಯಿ ತನಕ ವ್ಯವಹಾರ ಮಾಡುತ್ತೆ. ರಾಮೇಶ್ವರಂ ಕೆಫೆ ಆರಂಭವಾಗಿ ಕೇವಲ 3 ವರ್ಷಗಳು ಕಳೆದಿದೆ ಅಷ್ಟೇ. ಅಂದರೆ 2021ರಲ್ಲಿ ಪ್ರಾರಂಭವಾದ ಇದು ಇಷ್ಟು ಕಡಿಮೆ ಅವಧಿಯಲ್ಲಿ ಭಾರಿ ಜನಪ್ರಿಯತೆಯನ್ನು ಗಳಿಸಿತು. ಇಷ್ಟು ದಿನ ಬೆಂಗಳೂರಲ್ಲಿ ಯಾರ ಬಾಯಲ್ಲಿ ಕೇಳಿದರೂ ಬರೀ ಫಾಸ್ಟ್ ಫುಡ್ ಹೆಸರುಗಳೇ ಕೇಳಿ ಬರ್ತಿದ್ವು. ಆದರೆ ಇದೀಗ ಪರಿಸ್ಥಿತಿ ಬೇರೆ ಆಗಿದೆ. ಬೆಂಗಳೂರಿಗರು ಈಗ ತಮ್ಮ ಟೇಸ್ಟ್ ಜೊತೆಗೆ ಆರೋಗ್ಯಕ್ಕೂ ಒತ್ತು ನೀಡ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಫೇವರೇಟ್ ಆ್ಯಂಡ್ ಸೂಪರ್ ಹಿಟ್ ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ ಈ ರಾಮೇಶ್ವರಂ ಕೆಫೆ. ಆದರೆ ಇಂದು ಇದೇ ಹೋಟೆಲ್ ಒಳಗೆ ಅವಘಡ ನಡೆದಿದೆ. ಈ ಬಗ್ಗೆ ತನಿಖೆ ಕೂಡ ಆರಂಭ ಆಗಿದೆ. ಈ ಘಟನೆ ಬಗ್ಗೆ ಇದೀಗ ಖುದ್ದಾಗಿ ಹೋಟೆಲ್ನ MD ಕೂಡ ಮಾತನಾಡಿದ್ದಾರೆ. ಹಾಗೆ ಘಟನೆ ಬಗ್ಗೆ ಆತಂಕ ಕೂಡ ಹೊರಹಾಕಿದ್ದಾರೆ. ಗ್ರಾಹಕರ ಪಾಲಿನ ನೆಚ್ಚಿನ ಹೋಟೆಲ್ನಲ್ಲಿ ಈ ರೀತಿಯ ಘಟನೆ ನಡೆದಿದ್ದು ದುರಂತವೇ ಸರಿ. ಇನ್ನು ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.